ತುಳಸಿ ಮಾತೆ, ಎಲ್ಲರನ್ನೂ ಕಾಪಾಡಮ್ಮ, ಎಲ್ಲರಿಗೂ ಒಳ್ಳೇದು ಮಾಡು, ಹಾಗೆ ನನ್ನ ಸಂಸಾರನೂ ಕಾಪಾಡು ತಾಯಿ. ನೀನೇ ನನಗೆ ಶಕ್ತಿ, ನೀನೇ ಎಲ್ಲ ನನಗೆ ತಾಯಿ ಲಕ್ಷ್ಮಿ. ಏ ಶಿವ, ಮತ್ತೆ ಇವತ್ತು ಸಮುದ್ರದಲ್ಲಿ ಮುಳುಗಿದ ಹಾಗಿದೆಯಲ್ಲ, ಏನಪ್ಪ ಏನಾಯ್ತು ನಿಂಗೆ ಬೆಳಗ್ಗೆ ಬೆಳಗ್ಗೆನೆ? ಲಕ್ಷ್ಮಿ, ಕೆಲವೊಮ್ಮೆ ಅನ್ಸತ್ತೆ ಒಳ್ಳೆಯವನಾಗಿ ಬದುಕೋದು ಅಷ್ಟು ಸುಲಭ ಅಲ್ಲ. ಸುಳ್ಳು ಹೇಳೋರು ಬೇಗ ಮುಂದೆ ಹೋಗ್ತಾರೆ, ನಿಜ ಮಾತಾಡೋರು ನಿಧಾನವಾಗಿ ನಡೀತಾರೆ ಅಲ್ವಾ? ನೋಡು ಶಿವಪ್ಪ, ನಿಧಾನವಾಗಿ ಹೊಳೆಯೋ ದೀಪ ಜಾಸ್ತಿ ಹೊತ್ತು ಬೆಳಗುತ್ತೆ. ಒಮ್ಮೆಲೆ ಹತ್ತಿ ಉರಿಯೋ ಬೆಂಕಿ ಇದೆಯಲ್ಲ, ಅದು ಬೇಗ ಆರ್ಬಿಡುತ್ತೆ. ನಮಗೆ ಬೇಗ ಬೇಡ, ಬೆಲೆ ಇರೋ ಬದುಕಬೇಕು. ಸರಿ ಲಕ್ಷ್ಮಿ, ನನಗೆ ಬುತ್ತಿ ಕಟ್ಕೊಡು, ನಾನು ಕಾರ್ಖಾನೆಗೆ ಹೋಗಿ ಬರ್ತೀನಿ. ಏನಾಗತ್ತೆ ಅಂತ ನೋಡೋಣ ಇವತ್ತು. ಸರಿ ಶಿವ, ಬಾ ಒಳ ಹೋಗೋಣ. ಅಯ್ಯೋ, ಇದ್ಯಾರ್ದು ಬ್ಯಾಗು ಇಲ್ಲಿಟ್ಟು ಹೋಗಿದಾರಲ್ಲ? ಅರೆ, ಯಾರ್ದಿರ್ಬೋದು? ಫಸ್ಟು ಏನಿದೆ ಅಂತ ನೋಡೋಣ, ಆಮೇಲೆ ಯಾರ್ದು ಅಂತ ಹೇಳ್ಬಿಟ್ಟು ಸಾವುಕಾರ ಬಳಿ ಕೇಳಿದ್ರಾಯ್ತು. ಅಯ್ಯೋ ಶಿವನೇ, ಏನಿದು ಈ ಬ್ಯಾಗಲ್ಲಿ ಇಷ್ಟೊಂದು ದುಡ್ಡಿದೆ? ಅಯ್ಯಯ್ಯೋ ದೇವ್ರೇ, ಲಕ್ಷಾಂತರ ರೂಪಾಯಿ ಇರ್ಬೋದು ಅಲ್ವಾ? ಯಪ್ಪಾ, ಈ ಹಣದಿಂದ ಸಾಲ ತೀರಿಸಬಹುದು, ಮಗನ ಓದು, ಹೊಸ ಮನೆ ಎಲ್ಲ ಮಾಡ್ಕೋಬಹುದು. ತಗೊಂಡ್ಬಿಟ್ಲಾ? ಬೇಡ ಬೇಡ ಬೇಡ, ಇದು ನಂದಲ್ಲ. ಹೌದು, ಇದು ನಂದಲ್ಲ. ನಂದಲ್ದಿರೋ ವಸ್ತುಕ್ಕೆ ನಾನು ಕೈ ಹಾಕಬಾರ್ದು. ಇದೇನಾದರೂ ಲಕ್ಷ್ಮಿ ಗೊತ್ತಾದರೆ ಬೇಜಾರಾಗ್ತಾಳೆ, ಅವಳಿಗೂ ಕೂಡ ಅವಮಾನ ಆಗುತ್ತೆ. ಬೇಡ ಬೇಡ, ಇದನ್ನು ನಾನು ನೇರವಾಗಿ ಮಾಲೀಕರ ಕಚೇರಿಗೆ ಹೋಗಿ ಕೊಟ್ಬಿಡ್ತೀನಿ, ಅವರೇ ಏನಾದರೂ ಮಾಡ್ಕೊಳ್ಳಿ. ಹಾಂ, ಅದೇ ಸರಿ. ಅಯ್ಯೋ, ನಾನೇ ಆಫೀಸಿಗೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಮಾಲೀಕರೇ ಬರ್ತಿದ್ದಾರಲ್ಲ. ಸರಿ, ಅವರಿಗೆ ಕೊಟ್ಬಿಡೋಣ ಇದನ್ನೆಲ್ಲ. ಶಿವಪ್ಪ, ಶಿವಪ್ಪ. ಹಾಂ ಸಾವುಕಾರ, ಇಲ್ಲೇ ಇದ್ದೀನಿ ರೀ. ಯಾಕೆ ಹಿಂಗೆ ನಿಂತಿದೀಯ ಶಿವಪ್ಪ, ಏನಾಯಿತು? ಮಾಲೀಕ್ರ, ಈ ಬ್ಯಾಗು ಗೋಡೌನೊಳಗೆ ಸಿಕ್ತ್ರಿ, ತಗೊಬರ್ಬೇಕು ಅಂತ ಇದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ ನೋಡ್ರ. ಬ್ಯಾಗ್ ತುಂಬ ಸಿಕ್ಕಾಪಟ್ಟೆ ದುಡ್ಡು ರೊಕ್ಕ ಐತಿ ಕಣ್ರ. ಅಯ್ಯೋ, ಇದು ನಮ್ಮ ಗ್ರಾಹಕರ ಹಣ. ಇದು ಕಳೆದು ಹೋದರೆ ಕಂಪನಿ ದೊಡ್ಡ ಸಮಸ್ಯೆ ಆಗ್ತಿತ್ತು. ಅಯ್ಯೋ ಶಿವಪ್ಪ. ಶಿವಪ್ಪ, ನಿನಗೆ ಬೇಕಿದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಇಟ್ಕೊಳ್ಬೋದಿತ್ತು, ಆದರೂ ತಂದೆ. ನನ್ನ ಹತ್ರ ಹೇಳ್ತಿದ್ದೀಯಾ ಬ್ಯಾಗ್ ಸಿಕ್ತು ಅಂತ. ಯಾಕೆ ಶಿವಪ್ಪ? ಸರ, ಹಣ ಕಳ್ಕೊಂಡ್ರೆ ಮತ್ತೆ ಸಂಪಾದಿಸ್ಬೋದ್ರಿ, ಆದರೆ ನಂಬಿಕೆ ಕಳ್ಕೊಂಡ್ರೆ ಅದನ್ನು ಜೀವನ ಪೂರ್ತಿಸಿ ಸಂಪಾದಿಸೋಕ್ಕಾಗಲ್ರಿ. ಹಾಗಾಗಿ ನಂಗಿದು ಬ್ಯಾಡ್ರಿ, ನಂದಲ್ದ ವಸ್ತುನ ನಾನು ಯಾಕ್ರಿ ತಗೊಳ್ಳಿ? ಸರಿ ಶಿವಪ್ಪ, ಇದು ಯಾರ ಬ್ಯಾಗೋ ಅವರಿಗೆ ಮುಟ್ಟಿಸ್ತೇನೆ. ತಂದಾನಿ ತಾನಾ ದನನಾನ. ಐ, ನನ್ನ ಲಕ್ಷ್ಮಿ ಇಲ್ಲೇ ಕೂತ್ಕೊಳ್ಳು. ಏನಪ್ಪ ಶಿವಪ್ಪ, ಇವತ್ತು ಮುಖದಲ್ಲಿ ಬೇರೆ ರೀತಿ ಹೊಳಪ್ ಕಾಣ್ತಿದೆ. ಏನಾಯ್ತು? ಲಕ್ಷ್ಮಿ, ನಿನಗೇನೋ ನಾನು ಹೇಳಬೇಕು. ಇವತ್ತು ಏನಾಯ್ತು ಗೊತ್ತಾ, ಫ್ಯಾಕ್ಟ್ರಿಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ಒಂದು ಬ್ಯಾಗ್ ಇತ್ತು. ಬ್ಯಾಗ್ ಓಪನ್ ಮಾಡಿ ನೋಡಿದ್ರೆ ಬ್ಯಾಗ್ ತುಂಬ ದುಡ್ಡಿತ್ತು. ತಗೊಂಡಿದ್ರೆ ಎಲ್ಲ ಕಷ್ಟನೂ ಪರಿಹಾರ ಆಗ್ತಿತ್ತು. ಬಟ್ ಆದರೆ ತಗೊಳ್ಳಿಕ್ಕೆ ಮನ್ಸು ಬರಲಿಲ್ಲ ಲಕ್ಷ್ಮಿ. ಹಾಗೆ ಸಾವುಕಾರಿಗೆ ಒಪ್ಪಿಸ್ಬಿಟ್ಟು ಬರ್ತಾ ಉಳಿದೆ. ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ? ಸರಿಯಾಗಿ ಮಾಡಿದೀಯಾ ಶಿವ. ನಮ್ದು ಅಲ್ದೇ ಹೋಗಿರೋ ವಸ್ತುನ ನಾವು ಯಾವತ್ತೂ ಮುಟ್ಟಬಾರ್ದು. ಅದನ್ನ ಕಳ್ಕೊಂಡು ಇರೋರು ನೋವು ದುಃಖ ಪಡ್ತಿರ್ತಾರೆ, ಅದಕ್ಕೆ ನಾವು ಕಾರಣರಾಗಬಾರ್ದಲ್ವಾ? ಒಳ್ಳೆ ಕೆಲಸ ಮಾಡಿದೀಯ ಬಿಡು ಶಿವ. ನಿಜ ಹೇಳಬೇಕು ಅಂದರೆ ಇವತ್ತು ನೀನು ಮನೆಗೆ ಹಣ ತರಲಿಲ್ಲ, ಆದರೆ ಅದಕ್ಕಿಂತ ದೊಡ್ಡ ಸಂಪತ್ತು ತಂದಿದೀಯ ಗೊತ್ತಾ? ಯಾವುದು ಲಕ್ಷ್ಮಿ? ನಿನ್ನ ಪ್ರಾಮಾಣಿಕತೆ ಶಿವ. ಹಾ ಲಕ್ಷ್ಮಿ, ನೀನು ಹೇಳ್ತಿರೋದು ಸರಿ ಇದೆ. ಒಂದು ಕ್ಷಣ ಲಕ್ಷ್ಮಿ ಮನಸ್ಸು ಅಲ್ಗಾಡ್ತು. ಇದನ್ನ ಇಟ್ಕೊಂಡ್ರೆ ನಮ್ಮ ಜೀವನ ಬದಲಾಗಬಹುದು ಅನ್ನಿಸ್ತು. ಆದರೆ ಬೇಡ, ನಮ್ದಲ್ಲ ಅಲ್ವಾ ಅಂತ ಹೇಳಿ ಬಂದೆ ಲಕ್ಷ್ಮಿ. ಶಿವ, ಕಳ್ಳತನದಿಂದ ಬದಲಾದ ಜೀವನ ಅಲ್ಲ ಶಿವ, ಅದು ಭಯದ ನೆರಳು. ಪ್ರಾಮಾಣಿಕತೆಯಿಂದ ಬಂದ 1 ರೂಪಾಯಿ ಕೂಡ
ಅನ್ಯಾಯದ 1000 ರೂಪಾಯಿಗಿಂತ ದೊಡ್ಡದು. ಹಾ ಲಕ್ಷ್ಮಿ, ನಿನ್ನ ಮಾತುಗಳೇ ನನಗೆ ದಾರಿ. ನೀನು ಇಲ್ದಿದ್ರೆ ಬಹುಶಃ ನಾನು ತಪ್ಪು ದಾರಿ ಹಿಡಿತಿದ್ನೇನೋ. ಇಲ್ಲಪ್ಪ, ಒಳ್ಳೆಯ ಮನಸ್ಸು ಮೊದಲೇ ನಿಮ್ಮೊಳಗಿತ್ತು. ನಾನು ನೆನಪಿಸೋದಷ್ಟೆ. ಹಾ ಲಕ್ಷ್ಮಿ, ನೋಡು ಲಕ್ಷ್ಮಿಯಲ್ಲಿ ಸೂರ್ಯ ಮುಳುಗ್ತಾನೆ, ಆದರೆ ಬೆಳಕು ಕೊಟ್ಟು ಹೋಗ್ತಾನೆ. ಮನುಷ್ಯ ಕೂಡ ಹಾಗೆ ಇರಬೇಕು. ಬದುಕು ಮುಗಿದ ಮೇಲೆ ಜನ ಅವನ ಹಣ ನೆನಪಿಸ್ಕೊಳ್ಬಾರ್ದು, ಅವನ ಒಳ್ಳೆಯತನವನ್ನು ನೆನೆಸ್ಕೊಳ್ಬೇಕು. ಹೌದು ಶಿವ, ಮರ ಸಾಯೋ ಮುಂಚೆ ನೆರಳು ಕೊಡುತ್ತೆ. ನದಿ ಸಮುದ್ರ ಸೇರೋವರೆಗೂ ದಾಹ ತೀರಿಸ್ತಾ ಹೋಗುತ್ತೆ. ಮನುಷ್ಯ ಬದುಕಿರೋವರೆಗೂ ಒಳ್ಳೆಯತನ ಹಂಚಬೇಕು. ಆಂಟಿ ಆಂಟಿ, ಅಮ್ಮ ಹೇಳಿದ್ರು ನಿಮ್ಮ ಮನೇಲಿ ಮಾಡಿರೋ ಚಟ್ನಿ ಸ್ವಲ್ಪ ಕೊಡ್ಬೇಕಂತೆ ಆಂಟಿ. ತಗೊಳಪ್ಪ, ತಗೊಂಡೋಗು. ಥ್ಯಾಂಕ್ಸ್ ಆಂಟಿ. ನೋಡ್ದ ಲಕ್ಷ್ಮಿ, ನಮ್ಮನೆಯಲ್ಲಿ ಜಾಸ್ತಿ ಏನಿಲ್ಲ, ಆದರೂ ಹಂಚೋ ಮನಸ್ಸಿದೆ. ಆದರೆ ಶ್ರೀಮಂತಿಕೆ ಭಯ ಬೇಡ ಶಿವಪ್ಪ. ದೇವರು ತುಂಬಿದ ಪಾತ್ರೆ ನೋಡೋದಿಲ್ಲ, ಹಂಚಿದ ಕೈ ನೋಡ್ತಾನೆ. ಹಾ ಲಕ್ಷ್ಮಿ, ಇವತ್ತು ನನಗೊಂದು ಪಾಠ ಸಿಕ್ತು ಕಣೆ. ಪರೀಕ್ಷೆ ಶಾಲೆಯಲ್ಲಿ ಮಾತ್ರ ಬರೋದಿಲ್ಲ, ಪ್ರತಿದಿನ ಬದುಕು ನಮ್ಮ ಮನಸ್ಸನ್ನ ಪರೀಕ್ಷೆ ಮಾಡುತ್ತೆ. ಅದರಲ್ಲಿ ಪಾಸ್ ಆಗೋಕೆ ಪುಸ್ತಕ ಬೇಡ, ಒಳ್ಳೆಯ ಗುಣ ಸಾಕು. ಶಿವ, ಹಣ ಇದ್ದವನು ದೊಡ್ಡವನು ಆಗಬಹುದು, ಆದರೆ ಗುಣ ಇದ್ದವನು ಜನರ ಹೃದಯದಲ್ಲಿ ಬದುಕ್ತಾನೆ. ನನಗೆ ಬಂಗಾರದ ಸರಕ್ಕಿಂತ ಜನ ಅವನು ಪ್ರಾಮಾಣಿಕ ಮನುಷ್ಯ ಅಂತ ಹೇಳೋದು ದೊಡ್ಡ ಆಭರಣ ಶಿವ ನನಗೆ. ಒಂದು ದಿನ ನಮ್ಮ ಮಕ್ಕಳು ಕೇಳಬಹುದು, ಅಪ್ಪ ನೀವು ನಮಗೆ ಏನು ಬಿಟ್ಟು ಹೋದ್ರಿ? ಆಗ ನಾವು ಮನೆ, ಜಮೀನು, ಹಣ ತೋರಿಸ್ಲಿಕ್ಕಾಗದಿದ್ರೂ ಪರವಾಗಿಲ್ಲ, ಪ್ರಾಮಾಣಿಕವಾಗಿ ಬದುಕಿ ಅನ್ನೋ ದಾರಿ ತೋರಿಸಿದ್ರೆ ಸಾಕು ಅಲ್ವಾ ಲಕ್ಷ್ಮಿ? ಹಾ ಶಿವ,